ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ಟೈಮ್ ನಂತರ ಫೈನಲಿ ನಾವು ಎಲ್ಲರೂ ಒಟ್ಟಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಈ ಸಲ ಸ್ಪೆಷಲ್ ಏನಂದರೆ ನಮ್ಮದೊಬ್ಬರು ಬ್ರದರ್ 2 ಇಯರ್ಸ್ನ ಗ್ಯಾಪ್ ನಂತರ ಫಾರಿನಿಂದ ಬಂದಿದ್ದರು. ಸೊ ಅವ್ರು ಎಗೇನ್ ರಿಟರ್ನ್ ಹೋಗೋದಕ್ಕಿಂತ ಮುಂಚೆ ಒಂದು ಸಣ್ಣ ಟ್ರಿಪ್ ಪ್ಲ್ಯಾನ್ ಮಾಡೋಣ ಅಂತ ಡಿಸೈಡ್ ಮಾಡಿ ಉಡುಪಿ ಹೆಬ್ರಿ ಸೈಡಿಗೆ ಪ್ಲ್ಯಾನ್ ಮಾಡಿದ್ವಿ. ಫಸ್ಟ್ ಡೆಸ್ಟಿನೇಷನ್ ನಮ್ಮದು ವರಂಗ. ಈ ಪ್ಲೇಸ್ ತುಂಬ ಫೇಮಸ್, ಎಸ್ಪೆಷಲಿ ಇಲ್ಲಿ ಮುಗುಳುನಗೆ ಕನ್ನಡ ಮೂವಿ ಶೂಟಿಂಗ್ ಆಗಿತ್ತು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಇದೊಂದು ಜೈನ ಮಠ. ಎಂಟ್ರಿ ಫೀಸ್ 20 rupees per person. ಟೆಂಪಲ್ ವರೆಗೆ ಹೋಗೋಕ್ಕೆ ದೋಣಿ ಇದೆ ಇಲ್ಲಿ. ಸುತ್ತಮುತ್ತಲ ಸೀನರಿ ನೋಡೋದೇ ಒಂಥರ ಖುಷಿ ಕೊಡ್ತಾ. ತುಂಬಾ ಅಂದರೆ ತುಂಬ ಬಿಸಿಲಿತ್ತು ನಾವು ಹೋದ ಟೈಮಲ್ಲಿ. ಬಟ್ ಬೋಟಲ್ಲಿ ಹೋದಾಗ ಆಗುವಂಥ ಎಕ್ಸ್ಪೀರಿಯನ್ಸ್ ಅದು ನೀವು ಫೀಲ್ ಮಾಡಬೇಕು. ಸರೌಂಡಿಂಗ್ಸ್ ತುಂಬ ಸೈಲೆನ್ಸ್, ಪೀಸ್ಫುಲ್. ಫೋರ್ತ್ ಟೈಮ್ ವಿಸಿಟ್ ಆದರೂ ಪ್ರತಿ ಸಾರಿ ಹೋದಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರ್ತದೆ. ಸರೌಂಡಿಂಗ್ಸ್ನ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆಳಗೆ ಲಾಟ್ ಆಫ್ ಫಿಶಸ್ ಕಾಣಿಸ್ತಾ ಇದೆ. ನಾನು ಇವಳಲ್ಲಿ ಹೇಳಿದೆ, ಕಾಲ್ ನೀರಲ್ಲಿ ಇಟ್ಟು ನೋಡು, ಮೀನು ಬರುತ್ತಾ ಅಲ್ವಾ ಅಂತ ನೋಡುವ. ವೇಟ್ ನೋಡಿ, ಬಂದೇ ಬಿಡ್ತು. ಸೊ ನಾವು ಸ್ಟೆಪ್ಸ್ ಮೇಲೆ ನಿಂತು ನೀರಿನಲ್ಲಿ ಕಾಲಿಟ್ಕೊಂಡ್ವಿ. ಫಿಶಸ್ ಬಂದು ಕಾಲು ಟಚ್ ಮಾಡ್ತಾ ಇತ್ತು. ಲಿಟ್ರಲಿ ನ್ಯಾಚುರಲ್ ಥೆರಪಿ ಅಂತ ಫೀಲ್ ಆಯಿತು. ಆಮೇಲೆ ಟೆಂಪಲ್ ದರ್ಶನ ಮಾಡಿಕೊಂಡು ಬೋಟ್ನಲ್ಲಿ ಮತ್ತೆ ರಿಟರ್ನ್ ಆಗಿ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ನಾವು ಹೊರಟ್ವಿ. ಅದಾದಮೇಲೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಕೂಡ್ಲುತೀರ್ಥ ಫಾಲ್ಸ್. ನಾವಲ್ಲೇ ನಿಲ್ಲಿಸಿ ಒಂದು ಬ್ರದರಿಗೆ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇವರೆಲ್ಲ ಏನು ಹೇಳ್ತೇವೆ ಬೋಟಿ ತಿಂತಾ ಇದ್ದಾರೆ. ಸಣ್ಣದಿರುವಾಗ ಏನು ಕೈಗೆ ಒಂದೊಂದು ಬೆರಳಿಗೆ ಹಾಕ್ಕೊಂಡು ತಿಂದಾಗ ನೆನಪಾಗ್ತದೆ.
ಸೊ ಕಾರೊಳಗೆ ಫುಲ್ ಫನ್, ಸಾಂಗ್ ಹಾಡ್ತಾ ಡ್ಯಾನ್ಸ್ ಮಾಡ್ತಾ ನಗಾಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದದ್ದು ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ. ಸೊ ಎಲ್ಲ ಓಲ್ಡ್ ಮೆಮೊರೀಸನ್ನು ನಾವು ಹೇಳ್ತಾ ಹೀಗೆ ನಗಾಡ್ತಾ ಡ್ಯಾನ್ಸ್ ಮಾಡ್ತಾ ಇದ್ವಿ. ಸೊ ತುಂಬ ಖುಷಿ ಆಯಿತು. ಟೈಮ್ ಪಾಸ್ ಆದದ್ದೇ ಗೊತ್ತಾಗಲಿಲ್ಲ. ಸೊ ಫೈನಲಿ ನಾವು ಕೂಡಲು ತೀರ್ಥ ಫಾಲ್ಸ್ಗೆ ಬಂದ್ವಿ. ಅಲ್ಲಿ ಎಂಟ್ರಿ ಫೀಸ್ 100 rupees ಪರ್ ಪರ್ಸನ್. ಸುಮಾರು ಒಂದು 30 minutes ಟ್ರೆಕ್ ಮಾಡಬೇಕು ನಾವಲ್ಲಿ. ಸೊ ಅವೇ ತುಂಬ ಚೆನ್ನಾಗಿತ್ತು, ಲೈಕ್ ಪೀಸ್ಫುಲ್ ಆಗಿತ್ತು ತುಂಬ. ಟ್ರೆಕ್ಕಿಂಗ್ ಅಂದರೆ ತುಂಬಾ ಇಷ್ಟ, ನಮಗೆಲ್ರಿಗೂ ಇಷ್ಟನೇ. ಸೊ ತುಂಬ ಎಂಜಾಯ್ ಮಾಡಿಕೊಂಡು ಟ್ರೀಸ್, ನೇಚರ್, ಫ್ರೆಶ್ ಏರ್, ತುಂಬ ಪ್ಲೇಸಸ್ ಅಂತೂ ತುಂಬ ಚೆನ್ನಾಗಿದೆ. ಹೋಗೋ ದಾರಿ ಆಗಿರ್ಬೋದು, ಪ್ರತಿ ಪ್ಲೇಸಸ್ ಚೆನ್ನಾಗಿದೆ ಇಲ್ಲಿ. ಸ್ವಲ್ಪ ಹೊತ್ತಲ್ಲೇ ಮರದ ಕೆಳಗೆ ಕೂತ್ಕೊಂಡು ನಾವು ಫ್ರೂಟ್ಸ್ ತಂದಿದ್ರು, ಅದನ್ನು ತಿಂತಾ ಇದ್ವಿ. ನಂತರ ಅಲ್ಲಿಂದ ಅಗೇನ್ ಮುಂದೆ ಹೊರಟ್ವಿ. ಸೊ ಫಾಲ್ಸ್ ತಲುಪಿದಾಗ ವ್ಯೂ ಅಂತೂ ನೋಡಿ ತುಂಬ ಲಿಟ್ರಲಿ ಸ್ಟನ್ನಿಂಗ್ ಆಗಿತ್ತು. ಸೌಂಡ್, ಗ್ರೀನರಿ ಎಲ್ಲ ಫುಲ್ ಮೈಂಡ್ ರಿಫ್ರೆಶ್ ಆಯಿತು. ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೀರಿಗೆ ಇಳಿಯೋದಿಲ್ಲ ಹೇಳಿ ಹೇಗೆ ಒತ್ತಾಯ ಮಾಡಿ ಕರ್ಕೊಂಡು ಹೋದ್ರು ಅಂತಿಲ್ಲ, ತುಂಬ ಚೆನ್ನಾಗಿತ್ತು. ರಿಟರ್ನ್ ಬರುವಾಗ ಉಯ್ಯಾಲೆಲ್ಲ ಆಟಾಡ್ತಾ ಇದ್ರು ಅಣ್ಣ. ನಾನು ಮತ್ತೆ ಅವ್ರ ಜೊತೆ ಜಾಯ್ನ್ ಆದೆ. ನಮಗಂತೂ ಫುಲ್ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪು ಬಂತು. ಬಟ್ ದ್ಯಾಟ್ ಮೂಮೆಂಟ್ ವಾಸ್ ವೆರಿ ಸ್ಪೆಷಲ್. ಅದಾದಮೇಲೆ ಅಲ್ಲೇ ಹತ್ತಿರದಲ್ಲಿ ಕಾಡಿನ ಮನೆ ಅಂತ ರೆಸ್ಟೋರೆಂಟ್ ಇದೆ, ಅಲ್ಲಿ ಹೋಗಿ ಫುಡ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ನಮ್ಮ ಜರ್ನಿ ಕಾಪು ಬೀಚ್ ಕಡೆಗೆ. ನಾನಿಲ್ಲಿ ಫಸ್ಟ್ ಟೈಮ್ ಬರ್ತಿರೋದು. ಸೊ ಕಾಪು ಲೈಟ್ ಹೌಸ್ ಬಳಿ ಫಸ್ಟ್ ಸನ್ಸೆಟ್ ನೋಡುವ ಅಂತ ಡಿಸೈಡ್ ಮಾಡಿ ಸೀದಾ ಕಾಪು ಲೈಟ್ ಹೌಸ್ ಸನ್ಸೆಟ್ ವ್ಯೂ ಅಂತೂ ಫುಲ್ ಸೂಪರ್ ಚೆನ್ನಾಗಿತ್ತು. ಬ್ಯೂಟಿಫುಲ್, ಪೀಸ್ಫುಲ್, ಕಾಮ್. ಅಲ್ಲೇ ಕೂತು ಆ ಸೈಲೆನ್ಸನ್ನು ಎಂಜಾಯ್ ಮಾಡಿ ಸನ್ಸೆಟ್ಟನ್ನು ಫುಲ್ ಪೀಸ್ಫುಲ್ ಆಗಿ ನೋಡ್ತಾ ಇದ್ವಿ. The dawn paints gold
as they flow down. And their songs entwine with the trees that stand, knotted in time by nature's hand. Each echoing ಅದಾದ ನಂತರ ಬೀಚ್ಗೆ ಹೋದ್ವಿ. the forest floor ಬೀಚಲ್ಲೇನೋ ಆಟ ಆಡಲಿಲ್ಲ, ಬಟ್ ಆ ಜಸ್ಟ್ ವೈಬನ್ನು ಎಂಜಾಯ್ ಮಾಡ್ತಾ ಇದ್ವಿ ಅಷ್ಟೇ. through an ancient door. The silence alive, ರಿಟರ್ನ್ ಬರುವಾಗ ಉಚ್ಚಿಲ ಟೆಂಪಲ್ ಹೋದ್ವಿ. with ಸೊ ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ನಾನಂತೂ ಮೊದಲೇ ಬಂದಿದ್ದೆ, ಇದು ನಂದು 3ನೇ ಟೈಮ್ ವಿಸಿಟ್. ಬಟ್ ಟೆಂಪಲ್ ಅಂತೂ ವಾವ್ ಸೂಪರ್, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಒಟ್ಟಿನಲ್ಲಿ ಇದು ಶಾರ್ಟ್ ಬಟ್ ಡೀಪ್ಲಿ ಮೆಮೊರೇಬಲ್ ಜರ್ನಿ. ಸೊ ಫ್ರೆಂಡ್ಸ್ ಜೊತೆ, ನೇಚರ್ ಜೊತೆ ಫುಲ್ ಹ್ಯಾಪಿ ಮೀನ್ಸ್ ಆಫ್ಟರ್ ಲಾಂಗ್ ಟ್ರಾವೆಲ್ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಖುಷಿಯಾಗಿತ್ತು. stories that linger on the breath of the breeze. Thank you for being part of my journey. Bye bye.